ಈಗ ಬರ್ತಿರೋ ಮಾಹಿತಿ ಪ್ರಕಾರ ಇನ್ನು ಅರ್ಧ ಗಂಟೆಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರೆಡಿ ಆಗ್ತಾ ಇದೆ ಸುದೀರ್ಘ ಎಫ್ಐಆರ್. ಇನ್ನು ಅರ್ಧ ಗಂಟೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗತ್ತೆ. ಎಫ್ಐಆರ್ ದಾಖಲಿಸ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನೇ A1 ಆಗ್ತಕ್ಕಂಥ ಸಾಧ್ಯತೆ ಇದೆ. ಮೊದಲ ಆರೋಪಿ. ಸುದೀರ್ಘ ಎಫ್ಐಆರ್ ರೆಡಿ ಆಗ್ತಾ ಇದೆ. ಇದು ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದ ಮೇಲೆ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡ್ತಾ ಇರತಕ್ಕಂಥ ಪ್ರಕ್ರಿಯೆ. ಹಾಗಾಗಿ ಕೋರ್ಟ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ಸ್ ಏನಿದೆ ಅದರಲ್ಲಿ ಎಳ್ಳಷ್ಟು ಲೋಪದೋಷಗಳಾಗಬಾರ್ದು. ಸ್ವಲ್ಪ ಅದಕ್ಕೋಸ್ಕರ ಟೈಮನ್ನು ತಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೋತೀನಿ. KP, ಇವಾಗ ಎಫ್ಐಆರ್ ದಾಖಲು ಪ್ರಕ್ರಿಯೆ ಎಲ್ಲಿಗೆ ಬಂದಿದೆ? ಬಹುತೇಕ FIR ದಾಖಲು ಪ್ರಕ್ರಿಯೆ ಇನ್ನೇನು ಮುಕ್ಕಾಲು ಭಾಗ ಮುಗಿದಿದೆ. ಇನ್ನೊಂದು ಅರ್ಧ ಗಂಟೆ ಒಳಗಡೆ FIR ದಾಖಲು ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಅಂದರೆ ಬಹುತೇಕ 3:30-4 ಗಂಟೆ ಸುಮಾರು ಎಷ್ಟೊತ್ತಿಗೆ ಸಿದ್ದರಾಮಯ್ಯನವರ ವಿರುದ್ಧ ಅಧಿಕೃತವಾದಂತಹ FIR ದಾಖಲಾಗುತ್ತೆ. ಈಗಾಗಲೇ ಸುದೀರ್ಘವಾದಂಥ FIR ಅನ್ನು ಕೂಡ ಖುದ್ದು ಲೋಕಾಯುಕ್ತ SP ಅವರೇ ಕೂತು ಬರೆಸ್ತಾ ಇದ್ದಾರೆ. ನ್ಯಾಯಾಲಯದ ನಿರ್ದೇಶನದ ಅನುಸಾರ ಯಾವ್ಯಾವ ಸೆಕ್ಷನ್ನ ಅಡಿಯಲ್ಲಿ ನ್ಯಾಯಾಲಯ ನಿರ್ದೇಶನವನ್ನು ನೀಡಿದೆಯೋ ಆ ಸೆಕ್ಷನ್ಗಳ ಅಡಿಯಲ್ಲೇ FIR ದಾಖಲಾಗ್ತಾ ಇದೆ. ಈಗ ನಮಗೆ ಸಿಗ್ತಾ ಇರುವಂತಹ ಅಧಿಕೃತವಾದಂತಹ ಮಾಹಿತಿಗಳ ಪ್ರಕಾರವಾಗಿ ಇಡೀ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ A1 ಎನ್ನುವಂಥದ್ದು, A2 ಆಗಿ ಪಾರ್ವತಿ ಸಿದ್ದರಾಮಯ್ಯನವರು, A3 ಆಗಿ ಸಿದ್ದರಾಮಯ್ಯನವರ ಬಾಮೈದ ಆಗಿರುವಂಥದ್ದು ಬಹುತೇಕ ಅದು ಅಧಿಕೃತವಾಗಿ ನಮಗೆ ಲಭ್ಯವಾಗ್ತಾ ಇದ್ದಾವೆ. ಅದರ ಪ್ರತಿ ಇನ್ನೇನು ಅಂದರೆ ಸಂಪೂರ್ಣವಾಗಿ ತಯಾರಾದ ನಂತರದಲ್ಲಿ ಮೊದಲು ಅದನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಆ FIRನ ಮೊದಲ ಪ್ರತಿಯನ್ನು ಕೊಡ್ತಾರೆ. ಅಂದರೆ ಅವ್ರು ಬಂದು ತೆಗೆದುಕೊಳ್ಬೇಕಾದ್ರೆ ಅವ್ರು ಬಂದು ಆ ಪ್ರತಿಯನ್ನು ತೆಗೆದುಕೊಳ್ತಾರೆ. ಅಲ್ಲಿಗೆ ಏನು ಮೊನ್ನೆ ಮಧ್ಯಾಹ್ನದಿಂದಲೂ ಕೂಡ ಏನು FIR ದಾಖಲಾಗುತ್ತೆ ಅನ್ನುವಂಥ ಮಾಹಿತಿಗಳೇನಿದ್ವು ಅದು ಈಗ ಅಂತಿಮ ಹಂತಕ್ಕೆ ಬಂದಿದೆ. ಇನ್ನೊಂದು ಅರ್ಧ ಗಂಟೆ ಒಳಗಡೆ IPC ಸೆಕ್ಷನ್ನ ಅಡಿಯಲ್ಲಿ ಮೈಸೂರಿನ ಲೋಕಾಯುಕ್ತ SP ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗ್ತಾ ಇರುವಂತಹದ್ದು. ಅರವಿಂದ್, ಓಕೆ, FIR ದಾಖಲಾಗಲೇಬೇಕು, ಆಗತ್ತೆ. ಒಂದು ಅರ್ಧ ಗಂಟೆ, 1 ಗಂಟೆ ಅಥವಾ ಅರ್ಧ ದಿನ ಲೇಟ್ ಆದರೂ ಪರವಾಗಿಲ್ಲ. ಆ ನಂತರದ ಪ್ರಕ್ರಿಯೆಗಳೇನು? ಇವತ್ತಿಂದನೇ ಆಕ್ಷನ್ಗೆ ಇಳಿತಾರ ಲೋಕಾಯುಕ್ತರು ಅಂತಂದ್ಬಿಟ್ಟು KP? ಎಕ್ಸಾಕ್ಟ್ಲಿ ಅರವಿಂದ್, ಯಾಕಂದರೆ ಈಗಾಗಲೇ ಕೋರ್ಟ್ನ ಆದೇಶದಲ್ಲಿ ಮೊನ್ನೆಯಿಂದಲೇ ಈ ಒಂದು ಪ್ರಕ್ರಿಯೆ ಶುರುವಾಗಬೇಕು ಅನ್ನುವಂಥದ್ದು. ಅಲ್ಲಿಗೆ ತನಿಖೆ ಆರಂಭ ಆಗಬೇಕಾದ್ರೆ ಮೊದಲು FIR ಆಗಬೇಕಾಗಿತ್ತು. ಹೀಗಾಗಿ ಇವತ್ತು FIR ಅನ್ನು ದಾಖಲು ಮಾಡಿಕೊಳ್ಳುವಂತಹ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳೇನು ಅನ್ನುವಂಥದ್ದರ ಪರಿಶೀಲನೆ ಕೂಡ ಶುರು ಮಾಡ್ತಾರೆ. ಯಾಕಂದರೆ ಬೇರೆ ಪ್ರಕರಣಗಳಲ್ಲಿ ಕೇವಲ ಪ್ರಕರಣದ ತನಿಖೆ ಮಾಡಿ ಅಂತ ಹೇಳುತ್ತೆ, ಕಟ್ ಆಫ್ ಡೇಟ್ ಇರೋದಿಲ್ಲ. ಆದರೆ ಈ ಪ್ರಕರಣದಲ್ಲಿ ಕಟ್ ಆಫ್ ಡೇಟ್ ಇರುತ್ತೆ. ಕಟ್ ಆಫ್ ಡೇಟ್ ಇದೆ. ಖುದ್ದು ನ್ಯಾಯಾಲಯವೇ 3 ತಿಂಗಳ ಒಳಗಾಗಿ ಈ ಒಂದು ಪ್ರಕರಣದ ತನಿಖೆಯನ್ನು ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಲೋಕಾಯುಕ್ತ SP ಅವರು ಇವತ್ತಿನಿಂದಲೇ ಅದರ ಒಂದು ಪ್ರಕ್ರಿಯೆಗೂ ಕೂಡ ಇಳಿಬೋದು. ಆದರೆ ಯಾವಾಗ ಅಂದರೆ FIR ದಾಖಲಾದಂಥ ಎಷ್ಟು ದಿನಗಳ ಅಲ್ಲಿ ಆ ಆರೋಪಿ ಸ್ಥಾನದಲ್ಲಿರುವಂಥವ್ರಿಗೆ ನೋಟಿಸ್ ಕೊಡ್ತಾರೆ. ಜೊತೆಗೆ ನೋಟಿಸ್ನ ಕೊಟ್ಟ ನಂತರದಲ್ಲಿ ಅವ್ರನ್ನ ವಿಚಾರಣೆಗೂ ಕರಿಬೇಕು. ಜೊತೆಗೆ ಈ ಒಂದು ವಿವಾದಿತವಾದಂತಹ ಏನು ಸೈಟ್ಗಳ ವಿಚಾರದಲ್ಲಿ ಅವುಗಳ ಮಹಾಜರ್ ಪ್ರಕ್ರಿಯೆ ಕೂಡ ಮುಗಿಬೇಕು. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು. ಈಗ ಇನ್ನೊಂದು ಚಿಕ್ಕದೊಂದು ಟೆಕ್ನಿಕಲ್ ಸಮಸ್ಯೆ ಆಗಿದೆ. ಈಗಾಗಲೇ ರಾಜ್ಯ ಸರ್ಕಾರ ಒಂದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಒಂದು ಕಮಿಟಿಯನ್ನು ಕೂಡ ಮೂಢ ಹಗರಣಗಳ ವಿಚಾರಣೆಗೆ ನಿಯೋಜನೆ ಮಾಡಿದೆ. ಅವರ ಕೈಯಲ್ಲಿ ಕೆಲವೊಂದಿಷ್ಟು ಬಹುತೇಕ ಡಾಕ್ಯುಮೆಂಟ್ಸ್ಗಳಿದ್ದಾವೆ. ಹಾಗಾಗಿ ಆ ಡಾಕ್ಯುಮೆಂಟ್ಸ್ಗಳು ಕೂಡ ಇವರು ಪಡೆದುಕೊಳ್ಬೇಕಾಗುತ್ತೆ. ಅವೆಲ್ಲವೂ ಕೂಡ ಅಧಿಕೃತವಾದಂಥ ಡಾಕ್ಯುಮೆಂಟ್. ರಾಜ್ಯ ಸರ್ಕಾರ ತನಿಖೆಯ ಆರ್ಡ್ರ್ ಮಾಡಿದಂಥ ಕಾರಣಕ್ಕೋಸ್ಕರವಾಗಿ ಆ ತನಿಖೆಯ ಭಾಗವಾಗಿ ಎಲ್ಲ ಡಾಕ್ಯುಮೆಂಟ್ ಅವರ ಬಳಿಯಲ್ಲಿದ್ದಾವೆ. ಅದನ್ನು ಈಗ ಇವರು ಪಡೆದುಕೊಳ್ಬೇಕು. ಯಾಕಂದರೆ ಅದರ ತನಿಖೆಯ ಪ್ರಕ್ರಿಯೆಗೆ ನ್ಯಾಯಾಲಯ ಏನು ತಡೆಯಾಜ್ಞೆ ನೀಡಿಲ್ಲ. ಹಾಗಾಗಿ ಅದರ ಪ್ರೋಸೆಸ್ ಕೂಡ ಭಾಳ ಟೆಕ್ನಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿಂದ ಡಾಕ್ಯುಮೆಂಟ್ಗಳನ್ನ ಇವರು ತರಿಸ್ಕೋಬೇಕು. ಯಾಕಂದರೆ ಆ ಶಿಫ್ಟ್ ಆಗಿರುವಂಥ ಡಾಕ್ಯುಮೆಂಟ್ಸಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ಕೂಡ ಇದ್ದಾವೆ. ಹೀಗಾಗಿ ಈ ಒಂದು ಪ್ರಕ್ರಿಯೆಗಳು ಇವತ್ತಿನಿಂದ ನಿಧಾನಕ್ಕೆ ಶುರುವಾಗ್ತವೆ. ಇಡೀ ಪ್ರಕರಣದ ತನಿಖೆ ನಿಂತಿರುವಂಥದ್ದೇ ಡಾಕ್ಯುಮೆಂಟ್ಗಳ ಆಧಾರದ ಮೇಲೆ. ಆ ಡಾಕ್ಯುಮೆಂಟ್ಗಳೇ ಬಹಳ ಮುಖ್ಯವಾದಂತಹ ಎವಿಡೆನ್ಸ್. ಏನು ಬೇರೆ ಥರದ ಕ್ರೈಮ್ ಥರದ ತನಿಖೆಯ ಭಾಗ ಅಲ್ಲ. ಇದು ಡಾಕ್ಯುಮೆಂಟ್ಗಳ ಆಧಾರದ ಮೇಲೆ ನಡೆಯುವಂತಹ ತನಿಖೆ. ಹಾಗಾಗಿ ಡಾಕ್ಯುಮೆಂಟ್ನ ವಾಪಸ್ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಕೂಡ ಮುಂದಿನ ದಿನಗಳಲ್ಲಿ ಶುರುವಾಗುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದರಲ್ಲೂ ಈಗ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡಬೇಕಾಗುತ್ತೆ, ವಿಚಾರಣೆಗೆ ಬನ್ನಿ ಅಂತ. ಈ ನಡುವೆ ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.